ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಐಶ್ವರ್ಯ ರಂಗರಾಜನು ನಮ್ಮ ಸರಿಗಮಪ ಕಾರ್ಯಕ್ರಮದ ಹೆಮ್ಮೆಯ ಪ್ರತಿಭೆ. ಇವತ್ತಿನ ದಿನಗಳಲ್ಲಿ ಬರ್ತಾ ಇರುವಂತಹ ಎಲ್ಲ ಸೂಪರ್ ಟ್ರೆಂಡಿಂಗ್ ಹಾಡುಗಳನ್ನ ಹಾಡ್ತಾ ಇರುವಂತಹ ಜನಪ್ರಿಯ ಹಿನ್ನೆಲೆ ಗಾಯಕಿ. ಇವತ್ತಿಲ್ಲಿ ನಿಂತು ಅವ್ರು ಹಾಡ್ತಿದ್ದಾರೆ, ಅವ್ರದೇ ಒಂದು ತಂಡವನ್ನ ಕರ್ಕೊಂಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದ್ರೆ ನಮಗ್ ಬಹಳ ಹೆಮ್ಮೆ ಅನ್ಸುತ್ತೆ. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು. ಅವತ್ತು ಈಸಿಗೆ ಕಂಟೆಸ್ಟೆಂಟ್ ಆಗಿ ಬಂದಿದ್ರು, ಈಗ ಸೆಲೆಬ್ರಿಟಿ ಆಗಿ ಬಂದಿದ್ದಾರೆ. ಐಶ್ವರ್ಯ ಸಖತ್ ಖುಷಿ ಆಗ್ತಾ ಇದೆ, ಎಸ್ಪೆಷಲಿ ನಮ್ಮ ಬ್ಯಾಂಡ್ ಒಟ್ಟಿಗೆ. ಸೊ ನಮ್ಮ ಬ್ಯಾಂಡ್ ಹೆಸರು ಅರಾತ್ ಅಂತ. ಅರಾತ್, ಹಾ, ಐಶ್ವರ್ಯ ರಂಗರಾಜನ್ ಅಂಡ್ ಉತಾಲ ಕಡೀಸ್ ಅಂತ. ಸೊ ಅರಾತ್, ಎಸ್. ಸೊ ಈ ಬ್ಯಾಂಡ್ ಆಕ್ಚುಲಿ ಕ್ಯೂರೇಟ್ ಮಾಡಿದ್ದು ನಾನು ಮತ್ತೆ ಬೃತ್ವಾ ಕ್ಯಾಲಬ್ ಅವರು. ಸೊ ಬೃತ್ವಾ ಆನ್ ದ ಬೇಸ್ and Ignatius ಅವರು, he is a very well versed western classical pianist. Wow. Very awesome. ಪ್ರಣವ್ ದತ್ ಅವರು. ಹಾಗೆ ಇವತ್ತು ಆ್ಯಕ್ಚುಲಿ ರಾನಿ ಸರ್ ಒಪ್ಕೊಂಡು ನಮ್ಮ ಬ್ಯಾಂಡ್ಗೆ ಪ್ಲೇ ಮಾಡೋಕ್ಕೆ ಬಂದಿದ್ದಾರೆ. ರಾನಿ ಸರ್, ಬಟ್ ನಮ್ಮ ಬ್ಯಾಂಡಲ್ಲಿ ಗಿಟಾರಿಸ್ಟ್ ಕರಣ್ ಜೈನ್ ಅವರು ಆ್ಯಂಡ್ ನಮ್ಮ ವೆರಿ ಕೂಲ್ ಪ್ರವೀಣ್ ಅವರು ಆನ್ ದ ಪರ್ಕಷನ್. ಯೋ ಬ್ರೋ ಪ್ರವೀಣ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಐಶ್ವರ್ಯ ಬಿಕಾಸ್ ಇವ್ರು ಇವತ್ತಿಲ್ಲಿ ಬಂದು ಈ ರೀತಿ ಒಂದು ಅವ್ರ ತಂಡದ ಜೊತೆ ಹಾಡ್ತಿದ್ದಾರೆ ಅಂದರೆ ಅದಕ್ಕೆ ಇನ್ನೊಬ್ಬರು ಮುಖ್ಯ ಕಾರಣ, ಅವರಿಗೆ ಮೊದಲ ಅವಕಾಶ ಕೊಟ್ಟಂತ ನಮ್ಮ ಅರ್ಜುನ್ ಜನ್ಯ ಸರ್ ಅವರು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇವರೆಲ್ಲ ನಮ್ಮ ನಾಡಿನ ಹೆಮ್ಮೆಯ ಮ್ಯೂಸಿಷಿಯನ್ಸು. ಯಾಕಂದರೆ ನಾನು ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರ ಜೊತೆನಲ್ಲೂ. ಅದರಲ್ಲಿ ಬೃತ್ವಾ ಬಂದು ಈಸ್ ಅಮೇಝಿಂಗ್ ಅರೇಂಜರ್. ಅವ್ರು ಈ ಕಂಪ್ಲೀಟ್ ಈ ಹಾಡುಗಳು ನೀವು ಕೇಳಿದ್ದೆಲ್ಲನೂ ಅವರ ವರ್ಷನ್ನು. ದ ಕಾರ್ಡ್ ಪ್ರೋಗ್ರೆಷನ್ ಸರ್, ಯು ಪ್ಲೇಡ್ ಬ್ರಿಲಿಯಂಟ್ಲಿ. ಒಂಥರ ಇದು ನನ್ನ ಫೇವ್ರೆಟ್ ಬ್ಯಾಂಡ್ ಅಂತ ಹೇಳ್ಬೋದು. ಕರ್ನಾಟಕದ ವೆಲ್ ವರ್ಸ್ಡ್, ವೆಲ್ ಲರ್ನ್ಡ್, ಅಮೇಝಿಂಗ್ ಮ್ಯೂಸಿಷಿಯನ್ಸ್ ಇವರೆಲ್ಲ ಸೇರಿ ಮಾಡಿರೋಂಥ ಬ್ಯಾಂಡು. ಆ್ಯಂಡ್ ಐಶ್ವರ್ಯ ಇವರು ಇನ್ಕ್ರೆಡಿಬಲ್. ಅವ್ರು ಯಾವಾಗಲೂ ಒಂದು ಬಾರ್ಡರ್ ದಾಟಿ ಹಾಡಕ್ಕೆ ಟ್ರೈ ಮಾಡ್ತಿರ್ತಾರೆ, ಈಸಿ ಏನು ಮುಟ್ಟದೇ ಇಲ್ಲ ಅವರು. ಶಿಲ್ ಬಿ ಚಾಲೆಂಜಿಂಗ್ ಹರ್ ಸೆಲ್ಫ್. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಇಟ್ ವಾಸ್ ಬ್ರಿಲಿಯಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಹೆಂಗ ಅನ್ಸ್ತಾನ? ಸೂಪರ್. ಐಶ್ವರ್ಯ ಆಲ್ ದಿ ಬೆಸ್ಟ್. ಆ್ಯಂಡ್ ಥರ ಒಂದು ಡಿಫ್ರೆಂಟ್ ವಾಯ್ಸ್. ಉಷಾ ಉತ್ತಾಪ್ ಆಡ್ತಾರಲ್ಲ, ಆ ಸ್ಟೈಲ್ ಸ್ವಲ್ಪ ಅವರು ಫಾಲೋ ಮಾಡ್ತಾರೆ. ದಟ್ಸ್ ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಉಷಾ ಉತ್ತಾಪ್ ನಮ್ಗೆ ತುಂಬ ಇಷ್ಟ, ಅವರು ದ ವೇ ಶಿ ಸಿಂಗ್ಸ್. ಸೊ ಇವತ್ತು ಐಶ್ವರ್ಯ ಆಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್. ಆಮೇಲೆ ದಿ ಹೋಲ್ ಬ್ಯಾಂಡ್ ಪೀಪಲ್ಸ್, ದೇ ಡಿಡ್ ವೆರಿ ಫ್ಯಾಂಟಾಸ್ಟಿಕ್. ಆನ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಈಗ ನಮ್ಮಲ್ಲಿ ಇನ್ನೊಬ್ರು ಹೆಮ್ಮೆಯ ಗಾಯಕರಿದ್ದಾರೆ, ವಿಜಯ್ ರಾಘವೇಂದ್ರ ಅವರೇ. ನಾನು ಆ ಥರ ಗಾಯಕ ಅಲ್ಲಮ್ಮ, ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಐಶ್ವರ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಇಲ್ಲ ಅವ್ರು ತಮಾಷೆ ಮಾಡಬೇಡ ನೀನು, ಆ ಥರ ಗಾಯಕ ಯು ಸಿಂಗ್ ರಿಯಲಿ ವೆರಿ ವೆಲ್. ತುಂಬಾ ಇಷ್ಟೊಂದು ನಾವು ಹೇಳ್ಬೇಕು ಅವ್ನಿಗೆ ಚೆನ್ನಾಗಿ ಆಡ್ತೀಯ. ಎಕ್ಸ್ಪೆಕ್ಟೆಡ್ ದಟ್. ಓಕೆ ಫೈನ್ ರಘು, ಯು ಆರ್ ವೆರಿ ಬ್ಯೂಟಿಫುಲ್ ಸಿಂಗರ್, ಐ ಲವ್ ಯು. ಇವ್ರು ಹಾಡಿದ ಅಷ್ಟು ಹಾಡುಗಳು, ಇಟ್ ಇಸ್ ವಾಟ್ ಡಿಫೈನ್ಡ್ ದ ಲವ್ ಫಾರ್ ಮ್ಯೂಸಿಕ್ ಫಾರ್ ಆಲ್ ದಿ ಆಡಿಯನ್ಸ್. ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಿ ಬಗ್ಗೆ ಇಷ್ಟು ಒಂದು ಒಳ್ಳೆ ಫೀಲ್ ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ ಫೀಲ್ ಅಷ್ಟು ಬೇಗ ಎಂಡ್ ಆಗಕ್ ನಾವು ಬಿಡಲ್ಲ. ಪ್ರೀತಿಯಿಂದ, ಪ್ರೀತಿಗೋಸ್ಕರ ಒಂದು ಪ್ರೀತಿಯ ಹಾಡನ್ನ ನೀವ್ಯಾಕೆ ಹಾಡಬಾರ್ದು ನಮ್ಮ ಬ್ಯಾಂಡ್ ಜೊತೆ? ಇವ್ರೇನ್ರಿ ಈ ತರ ಡಾನ್ಸ್ ಮಾಡಿದ್ದಾರೆ ಈ ಹಾಡಿಗೆ. ನಂದು ಅಂಡ್ ಹರ್ಷ ಸಾಗರ್ ಮಾಸ್ಟರ್ಗೆ ಇಟ್ ವಾಸ್ ಫ್ಲಾಲೆಸ್. ಹಂಗೆ ಪೌಡ್ರ್ ತರ ಜಾರ್ಕೊಂಡು ಹೋಗ್ತಾ ಇದ್ರು. ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ನಂದು ಹಾಗೂ ಹರ್ಷಗೆ, ಪ್ಲೀಸ್. ಥ್ಯಾಂಕ್ ಯು ಸರ್. ಯಾರು ಬಂದಿದ್ದಾರೆ? ನಂದು ನನ್ನ ಬ್ರೋ ಬಂದಿದ್ದಾರೆ, ಸಿದ್ದು ಬ್ರೋ, ವೆಲ್ಕಮ್. ಸಿನ್ಸ್ ಇಟ್ಸ್ ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಹೀಸ್ ಯೋರ್ ವ್ಯಾಲೆಂಟೈನ್, ಸಿದ್ದು ಬ್ರೋ, ಹೌ ವಾಸ್ ಯೋರ್ ಗರ್ಲ್? ಅಲ್ಲ, ಎಲ್ಲರೂ ರೋಸು ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ಲೋಕಲ್ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ, ಅದ್ರದ್ದು ಮಸಾಲಾನೇ ಬೇರೆ ಟೇಸ್ಟ್ ಇರುತ್ತೆ. ಸೊ ಇವತ್ತು ಹಂಪಿಯಿಂದ ಬಂದಿದ್ದಾನೆ, ಸೊ ಇಸ್ ಗಾಟ್ ಇಟ್ ಫ್ರಮ್ ಮೀ, ಫ್ರಮ್ ದೇರ್. ಫ್ರೆಶ್ ಚಿಪ್ಸ್ ಬಂದಿದೆ. ಸೋ ಕ್ಯೂಟ್. ಐ ಥಿಂಕ್ ಅಣ್ಣ, ವ್ಯಾಲೆಂಟೈನ್ಸ್ ಡೇಗೆ ಸಿಕ್ಕಂತ ಒನ್ ಆಫ್ ದ ಮೋಸ್ಟ್ ಯುನೀಕ್ ರಿಯಲ್ ಗಿಫ್ಟ್ ಇದೆ.
ಚಿಪ್ಸ್ ವೀಲ್ಸ್. ಅಣ್ಣ, ಚಿಪ್ಸ್ ವ್ಯಾಲೆಂಟೈನ್ಸ್ ಡೇಲಿ ಈ ಜೋಡಿಯ ಅಮೇಸಿಂಗ್ ಪರ್ಫಾರ್ಮೆನ್ಸ್ ನಿಂಗೆ ಹೆಂಗ್ ಅನ್ಸ್ತಣ? ನಂದು ಹ್ಯಾಟ್ಸ್ ಆಫ್. ನೋಡೋ ಗುಡ್ ಆನ್ಸರ್, ಬಟ್ ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಪ್ರೆಷನ್ ಇದೆಯಲ್ಲ ಬಹಳ ಕ್ಯೂಟ್ ಆಗಿ ಸಟಲ್ ಆಗಿ ಇಬ್ರು. ಹರ್ಷ ಮೈಂಡ್ ಬ್ಲೋಯಿಂಗ್. ಅಂಡ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು ರೋಪ್ ನ ಬಂದ್ಬಿಟ್ಟು ಮ್ಯೂಸಿಕಲಿ ದಿ ಹ್ಯಾಂಡಲ್. ನಾನು ಇದ್ರೊಳಗೆ ನಾನು ಐ ಹ್ಯಾವ್ ನೆವರ್ ಸೀನ್ ಸಂಬಡಿ ವಿಲ್ ಬಿ ದೇರ್ ಟು ಹೆಲ್ಪ್, ಬಟ್ ದೀಸ್ ಪೀಪಲ್ ಹೆಲ್ಪ್ ದೆಮ್ಸೆಲ್ವ್. ಹೌದಣ್ಣ, ಕರೆಕ್ಟ್. Oh my God, it was fantastic and Sagar, superb Sagar. Thank you. Shade. Bang, 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 bang. ಮೈಂಡ್ ಬ್ಲೋಯಿಂಗ್, ಬೇರೆ ಮಾತೇ ಇಲ್ಲ. ವಾಟ್ ಡೆಡಿಕೇಶನ್. ಎಲ್ಲೆಲ್ಲಿಂದ ಹಾಡ್ತಾ ಇದ್ದಾನ ಅವನು. ಆಮೇಲೆ ಏನು ಲ್ಯಾಂಡಿಂಗ್ ಹರ್ಷ, ಯುವರ್ ಲ್ಯಾಂಡಿಂಗ್ಸ್ ವೇರ್ ಲೈಕ್ ಆನ್ ಡಾಟ್ ಬ್ರೋ. ಅದು ಏನೋ ಪ್ರೋಗ್ರಾಮ್ ಮಾಡ್ಬಿಟ್ಟು ಯಾವುದೋ ರೋಬೋಕ್ ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಹಂಗೆ ಬರುತ್ತಲ್ಲ, ಆ ಲೆವೆಲ್ ಒಬ್ಬ ಹ್ಯೂಮನ್ ಮಾಡ್ತಾ ಇದ್ದಾನೆ. ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ನಂದು ಯುವರ್ ಲೈಕ್ ನಿಜವಾಗ್ಲೂ ಹಾರಾಡುವ ಅರಗಿಣಿ. ಹಾರಾಡ್ತಾ ಇದ್ರು, ಹಾರಾಡುವ ಅರಗಿಣಿ ಟಕ್ಕಂತ ಇಬ್ರು ಮೇಲೆ ಹೋಗ್ತಾರೆ ಕರೆಕ್ಟಾಗಿ ಆ ಟೈಮ್ಗೆ. ಬ್ರಿಲಿಯಂಟ್ ವರ್ಕ್ ಮಾಸ್ಟರ್. Thank you so much. All three of you deserve a salute. ಥ್ಯಾಂಕ್ ಯು ಸರ್. Thank you. ರಾಘು, ನಾನು ಒಂದು ನೋಟಿಸ್ ಮಾಡಿದ್ದು ಹರ್ಷ, ಅಷ್ಟು ಮೇಲಿಂದ ನೀವು ಬ್ಯಾಕ್ ಫ್ಲಿಪ್ ಮಾಡಿ ಲ್ಯಾಂಡ್ ಆಗ್ತಿರಲ್ಲ, ಅವಾಗ ದೇರ್ ವಾಸ್ ನೋ ಥರ್ಡ್ ಹರ್ಷ. ಆ ಲ್ಯಾಂಡ್ ಆಗೋದು ಎಷ್ಟು ಮುಖ್ಯ ಅನ್ನೋದು, ಐ ಮೀನ್ ದಟ್ ಶೋಸ್ ಹೌ ಸ್ಟ್ರಾಂಗ್ ಯು ಆರ್. ನಿಮ್ಮ ಟೈಮಿಂಗ್ ಎಷ್ಟು ಚೆನ್ನಾಗಿದೆ, ಹೌ ಅವೇರ್ ಯು ಆರ್, ಹೌ ಫೋಕಸ್ಡ್ ಯು ಆರ್ ಅಂತ. ಆಮೇಲೆ ಆ ಕಡೆ ನಂದು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಡಾನ್ಸ್ ಮಾಡ್ಬೇಕಾರೆ ಪ್ರೀತಿ ಅಂದ್ರೇನು ಈಗ ಆ ರೀತಿ ಅಂದಾಗ ಅದು ಒಂದು ಹಾ ಅಂತ ಏನದು ಎಷ್ಟು ಚೆನ್ನಾಗಿ ಅದನ್ನ ಟೈಮಿಂಗ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಅ ಟ್ರೀಟ್ ಟು ವಾಚ್. ಐ ಆಮ್ ಸೋ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ನಂದು ರೆಟ್ರೋ ಟೀಮಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದಾಗ ವಾಟ್ ವಾಸ್ ಯುವರ್ ಎಕ್ಸೈಟ್ಮೆಂಟ್? ಅಂದ್ರೆ ರೆಟ್ರೋ ಸಾಂಗ್ ತಗೊಂಡು ಮಾಡಬೇಕು ಅಂದಾಗ ವೈ ರೆಟ್ರೋ? ಯಾಕೆ ನನಗೆ ನಂಗೆ ಬರದೇ ಇರೋದು ಯಾಕೆ ನೀವು ಎವ್ರಿ ಟೈಮ್ ಟ್ರೈ ಮಾಡಿಸ್ತಾ ಇದ್ದೀರಾ ಅಂತ. ಭರತನಾಟ್ಯ ಅದು ಇದು ಎಲ್ಲ ಮಾಡಿಸ್ತಾ ಇದ್ದೀರಿ, ಇವಾಗ ರೆಟ್ರೋ ಮಾಡಿ ನಿಮ್ಗೆ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು ಸರ್. ನನಗೆ ಆ ನಯ ನಾಜೂಕು ಸ್ವಲ್ಪ ಕಷ್ಟ. ಆಮೇಲೆ ಸಾಕ್ಷಿ ಹೇಳ್ಕೊಡು, ಸಾಕ್ಷಿ ಹುಡುಗಿರ್ ಥರ ನಡೆಯೋದು ಹೇಳ್ಕೊಡು, ರೆಟ್ರೋ ಹಿಂಗೆ ನಡಿಬೇಕು, ಹಿಂಗೆ ನಗ್ಬೇಕು, ಹಿಂಗೆ ಹೋಗ್ಬೇಕು, ಮಾಸ್ಟರ್ ಹೇಳ್ಕೊಡತ್ತಾರೆ ಹೇಳಿ. ಕೈ ಹಿಂಗಿರೋದಲ್ಲ, ಹಿಂಗ್ ನಡೆಯೋದಲ್ಲ, ನೀನು ಹಿಂಗ್ ನಡಿಬೇಕು ಅಂತ ಮಾಸ್ಟರ್ ಹೇಳ್ಕೊಡೋದು. ವೈ ನಂದು, ವೈ ಯು ವಾಕಿಂಗ್ ಲೈಕ್ ದಿಸ್, ನಾಟ್ ಲೈಕ್ ದಿಸ್, ಹೀಗೆ. ಇಷ್ಟೊಂದೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ ಸಾಗರ್ ಮಾಸ್ಟರ್. ಅಗೇನ್ ನೋಡಿ, ನೀವು ಪ್ರಾಪ್ ಮೇಲೆ ಹಿಂಗ್ ಓಡಬಾರ್ದು, ಹಿಂಗೆ. ನಾನು ಯಾರ್ ಮಾಸ್ಟರ್ ಹಿಂಗ್ ಓಡಾಡ್ತಾರೆ? ಯಾರು ಮಾಸ್ಟರ್? ನಾನು ವಿಡಿಯೋ ನೋಡಿದ್ದೀನಿ, ಅವ್ರು ಹಿಂಗೆ ಓಡಾಡಲ್ಲ, ಅವ್ರು ನಾರ್ಮಲ್ ಆಗಿ ನಡೀತಾರೆ. ಇಲ್ಲ, ನೀವು ಹಿಂಗೆ ಓಡಬೇಕು. ಓಕೆ ಮಾಸ್ಟರ್, ಹಿಂಗೆ ಪೆಂಗ್ವಿನ್ ನಡೆಯೋದು ಮಾಸ್ಟರ್. ಅದೇ ಎಕ್ಸ್ಪ್ರೆಷನ್ ಹೆಂಗ್ ಮಾಡಬೇಕು. ನಾಚ್ಕೊಳ್ಳಿ ನಿಮ್ಮಲ್ಲಿದೆ. ನಾಚಿಕೆ ಸ್ವಲ್ಪ ಕಷ್ಟ. ನಾನು ಏನಿದ್ರು ವಾಪಸ್ ಏನೋ ಮಾಡೋ ಥರ ಅವಳು ಹುಡುಗಿ ಥರ ನಾನು ಅಂತ ನಾನು ಹೇಳಿದ್ದು ಆಯಿತಾ. ಸೊ ಸಾಕ್ಷಿಗೆ ಹೇಳೋದು ಮಾಸ್ಟರು, ಸಾಕ್ಷಿ ಹೇಳ್ಕೊಡಿ, ಸಾಕ್ಷಿ ಹುಡುಗಿರ್ ಥರ ನಡೆಯೋದು, ನಾಜೂಕ್ ಹೇಳ್ಕೊಡಿ ಸಾಕ್ಷಿ ಇವ್ರಿಗೆ. ಅದೇ ಬೇಕು ಈ ಫುಲ್ ಪರ್ಫಾರ್ಮೆನ್ಸಲ್ಲಿ. ಡ್ಯಾನ್ಸ್ ಏನೋ ಮಾಡ್ಬಿಡ್ತಾರೆ, ಆದರೆ ಎಕ್ಸ್ಪ್ರೆಷನ್ ಅದನ್ನ ಹೇಳ್ಕೊಡಿ. ನಾನು ಇಯರ್ ಪಾಡ್ಸ್ ಆಡ್ಕೊಂಡು ನನ್ನೇ ನೋಡ್ಕೊತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಲೈಕಿಂಗ್ ಮೈ ಸೆಲ್ಫ್.